ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಸಬ್ಜೆಕ್ಟ್ ಎಕನಾಮಿಕ್ಸ್. ಸೊ ಹಾಗಾಗಿ ಇಲ್ಲಿ 2025 ಅಂತಂದರೆ ಈಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಬದಲಾವಣೆಗಳು ಏನಾಗ್ಬೋದು ಅಂತಂದ್ರೆ, ಒಂದು ಈಗಾಗಲೇ ಇರುವಂತಹ 2019 ಮತ್ತು 20ರಲ್ಲಿ ಏನು ಹೊಸದಾಗಿ ಬಂದಿತ್ತಲ್ಲ ಒಂದು ಕ್ವಶನ್ ಬ್ಯಾಂಕು. ಸೊ ಅದರ ಪ್ರಕಾರ ಇಲ್ಲಿವರೆಗೂ ಕೂಡ ನಮ್ಮ ಎಕ್ಸಾಮ್ಸ್ಗಳನ್ನು ನಡೆಸ್ತಾ ಇದ್ದರು. ಸೆಕೆಂಡ್ ಪಿ ಯು ಸಿ, ನಾವು ಫಸ್ಟ್ ಪಿ ಯು ಸಿ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಅದ್ರ ಬಗ್ಗೆ ಈಗ ಸೆಕೆಂಡ್ ಪಿ ಯು ಸಿ ಎನ್ಯುವಲ್ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಇರೋದರಿಂದ ಸೊ ಅದರ ಒಂದು ಕ್ವಶನ್ ಬ್ಯಾಂಕ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ವಿದ್ಯಾರ್ಥಿಗಳಂತೂ ತಿಳ್ಕೊಳ್ಳಬೇಕು, ಅದರೊಂದಿಗೆ ಲೆಕ್ಚರ್ಸ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಯಾಕಂದರೆ ಕ್ವಶನ್ ಬ್ಯಾಂಕ್ ಅನ್ನೋದು ಅರ್ಥಶಾಸ್ತ್ರ ವಿಷಯವನ್ನು ನಮಗೆ ಮತ್ತಷ್ಟು ಸರಳ ಮಾಡಿಕೊಟ್ಟಿದೆ. ಆದರೆ ಈಗ ಬಂದಿರುವಂತಹ ಹೊಸದ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಒಂದು ಹೊಸ ಪರಿಷ್ಕೃತ ಪ್ರಶ್ನೆ ಕೋಟಿ ಅಥವಾ ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಎಡಿಷನಲ್ ಆಗಿ ಬಂದವ, ಅಂದರೆ ಸ್ವಲ್ಪ ಕ್ವಶನ್ಸ್ಗಳು ಹೆಚ್ಚದವ. ಈಗಾಗಲೇ ಇರುವಂತಹ 2019 ಮತ್ತು 20ರಲ್ಲಿ ಬಂದಿರುವಂತಹ ಕ್ವಶನ್ ಬ್ಯಾಂಕಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಈಗಿರುವಂತಹ ಒಂದು ಕ್ವಶನ್ ಬ್ಯಾಂಕಲ್ಲಿ ಹೆಚ್ಚು ಕ್ವಶನ್ಸ್ಗಳು ಇರುವಂಥದ್ದು ಮತ್ತು ಡಿಫಿಕಲ್ಟ್ ಕೂಡ ಇರುವಂಥದ್ದು. ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಹಾಕಿದ್ದಾರೆ ಮತ್ತು ಸ್ವಲ್ಪ ಹೆಚ್ಚು ಡಿಫಿಕಲ್ಟ್ ಆಗುತ್ತೆ ವಿದ್ಯಾರ್ಥಿಗಳಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಇದು ಈ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಬಂದಿತ್ತಂತಂದರೆ ಭಾಳ ಜನಕ್ಕೆ ಅನುಕೂಲ ಆಗ್ತಿತ್ತು. ಯಾಕಂದ್ರೆ ಲೆಕ್ಚರ್ಸಿಗೂ ಕೂಡ ಟೀಚ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿತ್ತು, ಅದರೊಂದಿಗೆ ವಿದ್ಯಾರ್ಥಿಗಳು ಕೂಡ ವಿಷಯವನ್ನು ಪೂರ್ತಿ ಓದ್ಕೊಳ್ಳಿಕ್ಕೆ ಸಹಾಯಕ ಆಗ್ತಿತ್ತು. ಆದರೆ ಇದನ್ನು ವರ್ಷದ ಕೊನೆಗೆ ಅಥವಾ ಶೈಕ್ಷಣಿಕ ವರ್ಷದ ಕೊನೆಯ ಸಂದರ್ಭದಲ್ಲಿ ಇದನ್ನು ಜಾರಿ ಮಾಡಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸಿಲೆಬಸ್ಸನ್ನು ಮತ್ತೊಂದು ಸಲ ವಿದ್ಯಾರ್ಥಿಗಳಿಗೆ ಅಥವಾ ಯಾವ್ಯಾವ ಟಾಪಿಕ್ಸನ್ನು ಇನ್ನೂ ಕೆಲವೊಮ್ಮೆ ಏನು ಮಾಡ್ತಿರ್ತಾರೆ, ಕೆಲವೊಂದು ಕಾಲೇಜಸ್ಗಳಲ್ಲಿ ಈ ಕ್ವಶನ್ ಬ್ಯಾಂಕ್ ಪ್ರಕಾರ ಏನು ಮಾಡ್ತಿರ್ತಾರೆ ಅಂದರೆ ಕ್ಲಾಸಸ್ಸನ್ನು ಮಾಡ್ತಿರ್ತಾರೆ. ಯಾಕಂದರೆ ಎಕನಾಮಿಕ್ ಸಬ್ಜೆಕ್ಟು ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಇರೋದ್ರಿಂದ ಎಲ್ಲ ವಿಷಯವನ್ನು ನಾವು ಗುಂಪಾಗಿ ಅಥವಾ ಒಟ್ಟಾಗಿ ಹೇಳಿಬಿಟ್ರೆ ವಿದ್ಯಾರ್ಥಿಗಳಿಗೆ ಯಾವುದನ್ನು ಎಷ್ಟು ಬರೀಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ಕಾರಣದಿಂದಾಗಿ ಈ ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ಗಳಿರ್ತಾವಲ್ಲ, ಸೊ ಅವುಗಳನ್ನೇ ಮತ್ತು ಅವುಗಳಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಹೆಚ್ಚಿನ ಫೋಕಸ್ ಮಾಡಿ ಕ್ಲಾಸನ್ನು ಮಾಡ್ತಿರ್ತಾರೆ ಲೆಕ್ಚರರ್ಸು. ಅದರಂಗೆ ವಿದ್ಯಾರ್ಥಿಗಳು ಕೂಡ ಹಾಗೆ ಏನು ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ ಇರ್ತಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಫೇರ್ ಬರೆಯೋದಾಗಿರ್ಬೋದು, ಹೋಮ್ವರ್ಕ್ ಮಾಡೋದಾಗಿರ್ಬೋದು ಅಥವಾ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂಥ ಕೂಡ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ 2025 ಮಾರ್ಚಲ್ಲಿ ಬರುವಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಕನಾಮಿಕ್ಸ್ ಮೊದಲೇ ಅದು ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ, ನಮಗೆ ಗೊತ್ತಿದೆ. ಬಟ್ ಅದನ್ನು ಮತ್ತಷ್ಟು ಡಿಫಿಕಲ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾ ಹಾಕಿ ಮಿಡ್ ಟರ್ಮ್ ಎಕ್ಸಾಮನ್ನು ನಾವು ಸ್ವಲ್ಪ ಗಮನಿಸಿದ್ರೆ ಮಿಡ್ ಟರ್ಮಲ್ಲಿ ಕೂಡ ಏನು ಮಾಡಿದರು ಅಂತಂದ್ರೆ ಕೆಲವೊಂದು ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತಹ ಏನು ಉದಾಹರಣೆಗಳನ್ನು ಬೇರೆ ಕೊಟ್ಟಿದ್ದರು, ಅಂಕಿ ಸಂಖ್ಯೆಗಳನ್ನ ಬೇರೆ ಕೊಟ್ಟಿದ್ದರು. ಅದು ಕೂಡ ವಿದ್ಯಾರ್ಥಿಗಳಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿತ್ತು. ಆದರೆ ಈಗ ಇಲ್ಲಿ ಗಮನಿಸಬಹುದು, ಇದೇ ರೀತಿ ಆದರೆ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ನಿಜವಾಗ್ಲೂ ಡಿಫಿಕಲ್ಟ್ ಅಂತ ಆಗತ್ತೆ. ಸೊ ಆದರೂ ಕೂಡ ಈಗ ಇರುವಂತಹ ಸಮಯದೊಳಗೆ ಯಾವ್ಯಾವ ಟಾಪಿಕನ್ನು ಎಲ್ಲ ಮುಗಿಸಿರ್ತಾರೋ ಅದು ಓಕೆ. ಇನ್ನೂ ಈ ಹೊಸ ಒಂದು ಕ್ವಶನ್ ಬ್ಯಾಂಕ್ ಪ್ರಕಾರ ಏನು ಸಿಲೆಬಸ್ ಮುಗಿದಿರಂಗಿಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಹೇಳಿರಂಗಿಲ್ಲ, ಅಂಥವುಗಳನ್ನು ಸ್ವಲ್ಪ ಸಪ್ರೇಟ್ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳು ಕೂಡ ಈ ಹೊಸ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸ್ಗಳನ್ನು ಚಲೋ ರಿಸಲ್ಟ್ ಮಾಡುವಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಅವರಿಗೆ ಇದು ಏನಾಗುತ್ತಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ಮೊದಲು ಏನು ಮಾಡಬೇಕಾಗತ್ತಂದ್ರೆ ಈ ಹೊಸ ಕ್ವಶನ್ ಬ್ಯಾಂಕ್ ಬಗ್ಗೆ ಹೇಳಬೇಕಾಗತ್ತೆ. ಹೊಸ ಕ್ವಶನ್ ಬ್ಯಾಂಕಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಎಡಿಷ್ನಲ್ ಆಗಿ ಬಂದಿದ್ದಾವೆ, ಸೊ ಅವುಗಳಿಗೆ ಆನ್ಸರನ್ನು ಹೆಂಗೆ ಮಾಡೋದು ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಹಾಗಾಗಿ ನಾನು ಈ ಒಂದು ಕ್ಲಾಸಲ್ಲಿ ಆದಷ್ಟು ಎಷ್ಟು ಚಾಪ್ಟರ್ಸ್ಗಳು ಕವರ್ ಆಗ್ತಾವೆ ಅಷ್ಟು ಕವರ್ ಮಾಡ್ತೀನಿ. ಸೊ ಉಳಿದವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿ ಈಗ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ, ಓಕೆನಾ. ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ಡಿಸ್ಕಷನ್ ಮಾಡ್ತಾ ಇರೋದಿಲ್ಲಿ.
ಅಂದರೆ ಕ್ವಶನ್ ಬ್ಯಾಂಕಲ್ಲಿ ಏನೇನು ಎಡಿಷ್ನಲ್ ಆಗಿ ಬಂದಿದೆ, ಯಾವ್ಯಾವ ಕ್ವಶನ್ಸ್ಗಳು ಹೆಚ್ಚಾಗಿ ಬಂದಿದ್ದಾವೆ ಮತ್ತು ಅವುಗಳಿಗೆ ಆನ್ಸರ್ ಏನು ಅನ್ನೋದನ್ನು ನೋಡುವಂಥದ್ದು. ಇಲ್ಲಿ ಫಸ್ಟ್ ಚಾಪ್ಟರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1 ನಮಗೆ ಗೊತ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರಲ್ಲಿ ಅಂಥ ಬದಲಾವಣೆಗಳು ಭಾಳ ಆಗಿಲ್ಲ. ಎಲ್ಲಿ ಆಗಿದಾವೆ ಅಂದರೆ ಹೆಚ್ಚು 2 ಮಾರ್ಕ್ಸಿಗೆ ಆಗಿದ್ದಾವೆ, ಮತ್ತು 1 ಮಾರ್ಕ್ಸಲ್ಲಿ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿ ಚೇಂಜಸ್ ಆಗಿದ್ದಾವೆ. ಇಷ್ಟು ಬಿಟ್ಟರೆ ಅಷ್ಟು ಗೊಂದಲ ಏನು ಫಸ್ಟ್ ಚಾಪ್ಟ್ರಲ್ಲಿ ಇಟ್ಟಿಲ್ಲ. ಆದರೆ ಆನ್ಸರ್ ಮಾತ್ರ ನಮ್ಗೆ ಗೊತ್ತಿದೆ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಏನಾಗಿರ್ತಾವೆ ಅಂತಂದ್ರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರ್ತಾವೆ. ಓಕೆನಾ. ಆಮೇಲೆ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಎಲ್ಲವೂ ಕೂಡ ಆಗಿರುತ್ತೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಕೂಡ ಇರುತ್ತೆ. ಇನ್ನು ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ, ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಅಂದರೆ ಇದು ಹೊಸ ಕ್ವಶನ್ ಬ್ಯಾಂಕ್ ಪ್ರಕಾರ, ಇದು ಓಕೆನಾ. ನ್ಯೂ ಕ್ವಶನ್ ಬ್ಯಾಂಕಲ್ಲಿ ಏನಿದೆ ಆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇರೋದು ನಾನೀಗ. ನೆಕ್ಸ್ಟು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯವನ್ನು ವಿಶಾಲವಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರನ ಸ್ಟಡಿ ಮಾಡ್ತೀವಿ. ಸೊ ಇದೆಲ್ಲ ಕಾಮನ್ ಆಗಿ ಇಷ್ಟು ಕ್ವಶನ್ಸ್ ಅಂತೂ ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದ್ದವು. ಸೊ ಅದನ್ನೇ ಏನು ಮಾಡಿದ್ದಾರೆ ಅಂತಂದ್ರೆ ಈಗ ಸೇಮ್ ಇಟ್ಟಿದ್ದಾರೆ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಲ್ಲಿ ಚೇಂಜಸ್ ಏನೂ ಮಾಡಿಲ್ಲ. ಇಲ್ಲಿ ಬಿಟ್ಟ ಸ್ಥಳವೂ ಕೂಡ ಅಂಥದ್ದೇನು ಚೇಂಜ್ ಮಾಡಿಲ್ಲ, ಎಲ್ಲ ಕ್ವಶನ್ಸ್ ಅದಾವ. ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ, ಆಯ್ಕೆಯ ಸಮಸ್ಯೆ ಅಂತ ಗೊತ್ತಿದೆ. ಇನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ. ಓಕೆ. ಇನ್ನು ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ನಿಧಿ ಮತ್ತು ಅಥವಾ ಉತ್ಪನ್ನವನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವಂಥದ್ದಕ್ಕೆ ಏನು ಕರಿತೀವಿ. ಭಾಳ ಜನ ಇಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳು ಹಾಗೆ ಅರ್ಥ ಮಾಡ್ಕೊಂಡಿರ್ತಾರೆ ಮಾರುಕಟ್ಟೆ ಆರ್ಥಿಕತೆ ಅಂತೇಳಿ. ಬಟ್ ಇದು ಮಾರುಕಟ್ಟೆ ಆರ್ಥಿಕತೆ ಅಲ್ಲ ಆನ್ಸರ. ಕೇವಲ ಮಾರುಕಟ್ಟೆ ಮಾತ್ರ ಆಗಬೇಕಿಲ್ಲಿ. ಓಕೆನಾ. ಕೇವಲ ಮಾರುಕಟ್ಟೆ ಮಾತ್ರ ಆನ್ಸರ್ ಆಗಬೇಕು. ನೆಕ್ಸ್ಟು ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಇದು ಕೂಡ ಗೊತ್ತಿರುವಂಥದ್ದು ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಇನ್ನು ಹೊಂದಿಸಿ ಬರೆಯೊಳಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ಖಾಸಗಿ ಒಡೆತನ. ಶಿಕ್ಷಕರ ಸೇವೆ ಅಂತಂದ್ರೆ ಕೌಶಲ್ಯ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಸರ್ಕಾರ. ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಕಾರ್ಯತಂತ್ರ ಕಾರ್ಯನಿರ್ವಹಣೆ. ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂಥೇಳಿ. ಸೊ ಇವೆಲ್ಲ ಸೇಮ್ ಇದೆ, ಇಲ್ಲಿ ಕೂಡ ಏನು ಚೇಂಜಸ್ ಮಾಡಿಲ್ಲ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಳಗೆ ಸ್ವಲ್ಪ ಚೇಂಜಸ್ ಇರೋದನ್ನು ಗಮನಿಸಬಹುದು ನಾವು. ಒಂದನೇದು ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ, ಅದಕ್ಕೆಲ್ಲ ಆನ್ಸರ್ ನಮಗೆ ಗೊತ್ತಿದೆ. ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದ ಮತ್ತು ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ ಅಂತ ಆನ್ಸರ್ ನಮಗೆ ಗೊತ್ತಿದೆ. ಬಟ್ ಕ್ವಶನ್ ನೆಕ್ಸ್ಟ್ ಏನು ಮಾಡಿದ್ದಾರೆ, ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆ ನೀಡಿ ಅಂತೇಳಿ. ಇದು ಕ್ವಶನ್ ಹೆಂಗಿತ್ತು ಫಸ್ಟ್ ಅಂದರೆ, ಇದು ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆ ನೀಡಿ. ಆ್ಯಕ್ಚುಲಿ ಇದು ಕೂಡ ಸೇಮ್ ಕ್ವಶನ್ ಇದೆ, ಏನು ಚೇಂಜಸ್ ಮಾಡಿಲ್ಲ. ಉದಾಹರಣೆ ನೀಡಿ ಅಂತ ಹೇಳಿದ್ದಾರೆ. ಅಂದರೆ ಆ್ಯಕ್ಚುಲಿ ಫಸ್ಟ್ ಕ್ವಶನ್ ಹೆಂಗಿತ್ತು ಚೇಂಜ್ ಆಗಿದೆ. ಇದು ಆ್ಯಕ್ಚುಲಿ ಫಸ್ಟ್ ಕ್ವಶನ್ ಬೇರೆ ಇತ್ತಿದು. ಫಸ್ಟ್ ಕ್ವಶನ್ನ ಹೆಂಗೆ ಕೇಳಿದರು ಅಂತಂದ್ರೆ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಅಂತ ಕ್ವಶನ್ ಕೇಳಿದರು. ಬಟ್ ಇವಾಗ ಮಾರುಕಟ್ಟೆ ಆರ್ಥಿಕತೆಗೆ ಉದಾಹರಣೆ ಕೇಳಿದ್ದಾರೆ. ಅಂದರೆ ದೇಶದಲ್ಲಿರುವ ಎಲ್ಲ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ ಮತ್ತು ನಿರ್ಧಾರಗಳನ್ನು ಖಾಸಗಿ ವಲಯ ತೆಗೆದುಕೊಳ್ತಿದ್ರೆ ಅದಕ್ಕೆ ನಾವು ಮಾರುಕಟ್ಟೆ ಆರ್ಥಿಕತೆ ಅಥವಾ ಮಾರುಕಟ್ಟೆ ವ್ಯವಸ್ಥೆ ಅಂತ ಕೂಡ ನಾವು ಕರಿತಿದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಉದಾಹರಣೆ ಕೇಳಿದ್ದಾರೆ ಅಂತಂದಮೇಲೆ ಯಾವುದಾದ್ರೂ ಒಂದು ದೇಶದ ಉದಾಹರಣೆ ಕೊಡಬೇಕಾಗತ್ತೆ. ಉದಾಹರಣೆಗೆ ಅಮೇರಿಕಾ ಅಂಥೇಳಿ. ಓಕೆ. ಸೊ ಈ ರೀತಿಯಾಗಿ ಇನ್ನು ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ. ಆ್ಯಕ್ಚುಲಿ ಇದು ಕ್ವಶನ್ ಏನಾಗಿತ್ತು ಅಂತಂದ್ರೆ ಈ ಉತ್ಪಾದನಾ ಸಾಧ್ಯತಾ ಗಡಿ ಮತ್ತು ಗಣದ ನಡುವಿನ ಡಿಫ್ರೆನ್ಸನ್ನು ಆ್ಯಕ್ಚುಲಿ 2 ಮಾರ್ಕ್ಸಿಗೆ ಅದನ್ನು ಕೇಳ್ಬೋದಾಗಿತ್ತು. ಬಟ್ ಇಲ್ಲಿ ಏನು ಮಾಡಿದ್ರು, ಸಪ್ರೇಟಾಗಿ ಒಂದಕ್ಕೆ ಕೇಳಿದ್ದಾರೆ. ಏನಂಥೇಳಿ ಉತ್ಪಾದನಾ ಸಾಧ್ಯತಾ ಗಣ ಅಂದರೆ ಏನು ಅಂತೇಳಿ. ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿರಬಹುದು. ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದ ಅಡಿಯಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಸರಕು ಸೇವೆಗಳ ಎಲ್ಲ ಸಾಧ್ಯತೆಗಳನ್ನು ತೋರಿಸುವಂಥದ್ದಕ್ಕೆ ಅಥವಾ ಸಂಗ್ರಹಕ್ಕೆ ಅಥವಾ ಸಮೂಹಕ್ಕೆ ನಾವೇನು ಕರಿಬೇಕು, ಉತ್ಪಾದನಾ ಸಾಧ್ಯತಾ ಗಣ ಅಂತ ಕರಿಬೇಕಾಗತ್ತೆ. ನೆಕ್ಸ್ಟ್ ಮತ್ತೇನು ಹೇಳಿದ್ದಾರೆ ಅಂತಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಸಂಯೋಜನೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ ಯಾವುದು? ಎಸ್, ಇದು ಈ ರೇಖೆ ಉತ್ಪಾದನಾ ಸಾಧ್ಯತಾ ಗಡಿ. ಇದರ ತೆಳಗೂ ಕೂಡ ಏನು ಬರ್ತಾವ,
ಈ ಸಂಯೋಜನೆಗಳು ಬರ್ತಾವೆ. ಸೊ ಇವುಗಳಿಗೆ ಏನಂತ ಕರೀತಾರೆ ಅಂತ ಅರ್ಥ. ಇವು ಉತ್ಪಾದನಾ ಸಾಧ್ಯತಾ ಗಣಕ್ಕೆ ಸಂಬಂಧಪಟ್ಟಿರ್ತಾವ ಮತ್ತು ಲಭ್ಯವಿರುವ ಸಂಪನ್ಮೂಲಗಳ ಮಟ್ಟಕ್ಕಿಂತ ಕಡಿಮೆ ಮಟ್ಟದಲ್ಲಿ ಉತ್ಪಾದಿಸಲಾಗುವ ಉತ್ಪಾದನಾ ಸಂಯೋಜನೆಗಳನ್ನು ತೋರಿಸ್ಕೊಡುತ್ತೆ. ಅಂಥ ಒಂದು ಪ್ರದೇಶ ಇದಾಗಿರುತ್ತೆ. ಈ ನೆಕ್ಸ್ಟ್ ಕೇಳಿರುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಇದು ಕ್ವಶನ್ ಇತ್ತಿದ್ದು ಫಸ್ಟಿಗೆ. ಈ ನೆಕ್ಸ್ಟು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕಂತಿತ್ತು. ಸೊ ಅದು ಓಕೆ, ಅದು ಕ್ವಶನ್ ಇದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮೂಲ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಇರಲಿಲ್ಲ ಲಾಸ್ಟ್ ಕ್ವಶನ್ ಬ್ಯಾಂಕಲ್ಲಿ, ಈ ಕ್ವಶನ್ ಇರಲಿಲ್ಲ. ಮೂಲ ಆರ್ಥಿಕ ಚಟುವಟಿಕೆ ಅಂದರೆ ನಮಗೆಲ್ಲ ಗೊತ್ತಿದೆ, ಹೇಳ್ಬೋದು ನೀವು. ಈಗ ಉತ್ಪಾದನೆ, ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಇವೇ ಏನಾಗಿದಾವೆ ಅಂದ್ರೆ ಮೂಲ ಆರ್ಥಿಕ ಚಟುವಟಿಕೆಗಳಾಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ಉತ್ಪಾದನಾ ಸಾಧ್ಯತಾ ಗಡಿ ನೋಡಿ, ಇಲ್ಲಿ ಗಣ ಕೇಳಿದರು. ಸೊ ಇಲ್ಲಿ ಗಡಿ ಕೂಡ ಸಪ್ರೇಟ್ ಕೇಳಿದ್ದಾರೆ. ಬಟ್ ಆ್ಯಕ್ಚುಲಿ ಇದು 2 ಮಾರ್ಕ್ಸಿಗೆ ಗಡಿ ಅಷ್ಟೇ ಕೇಳಿದ್ದಾರೆ, ಇಲ್ಲಿ 1 ಮಾರ್ಕ್ಸಿಗೆ ಗಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಬಹಳ ಚೇಂಜಸ್ ಏನಿಲ್ಲ, ಬಟ್ ಎರಡೂ ಮೀನಿಂಗ್ ಒಂದೇ ಆಗಿರುತ್ತೆ. ಲಾಸ್ಟಿಗೆ ಎಲ್ಲ ಸಂಯೋಜನೆಗಳು ಅಂತನ್ನೋದು ಗಣಕ್ಕೆ ಸಂಬಂಧಪಟ್ಟಿರುವಂಥದ್ದು, ಗರಿಷ್ಠ ಮಟ್ಟದ ಸಂಯೋಜನೆಗಳು ಅನ್ನೋದು ಉತ್ಪಾದನಾ ಸಾಧ್ಯತಾ ಗಡಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕೂಡ ಡೆಫಿನೇಷನ್ ಸೇಮ್ ಹೇಳ್ತೀವಿ ನಾವು. ಅಂದರೆ ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದ ಅಡಿಯಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಗರಿಷ್ಠ ಮಟ್ಟದ ಸಂಯೋಜನೆಗಳನ್ನು ಅಥವಾ ಸರಕು ಸೇವೆಗಳ ಸಂಯೋಜನೆಗಳನ್ನು ತೋರಿಸುವಂತಹ ರೇಖೆಗೆ ಉತ್ಪಾದನಾ ಸಾಧ್ಯತಾ ಗಡಿ ಅಂತಲೇ ಕರಿತೀವಿ ನಾವು. ಓಕೆ, ಅದು ಮೀನಿಂಗ್ ಗೊತ್ತಿರುವಂಥದ್ದು. ಇದೊಂದು ಚೇಂಜಸ್ ಆಗಿದೆ. ಆ ಗಡಿ ಆ್ಯಕ್ಚುಲಿ ಐತಿ, ಇದು ಕ್ವಶನ್ ಲಾಸ್ಟ್ ಕ್ವಶನ್ ಬ್ಯಾಂಕಲ್ಲಿ ಇತ್ತು ಅನಿಸುತ್ತೆ ಮೇ ಬಿ. ಸೊ ಅದನ್ನೇ ಇನ್ನು ನೆಕ್ಸ್ಟ್ ಕೇಳಿರುವಂಥದ್ದು 4ನೇ ಕ್ವಶನ್, ಮಿಶ್ರ ಆರ್ಥಿಕತೆ ಅಂದ್ರೂ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು 1 ಮಾರ್ಕ್ಸಿಗೆ ಏನು ಕೇಳಿದರು ಅಂತಂದ್ರೆ ಲಾಸ್ಟ್ ಕ್ವಶನ್ ಬ್ಯಾಂಕಲ್ಲಿ ಮಿಶ್ರ ಆರ್ಥಿಕತೆ ಬಗ್ಗೆ ಒಂದು ಬಿಟ್ಟ ಸ್ಥಳಗೊಂದು ಕ್ವಶನ್ ಇತ್ತು, ಅದಷ್ಟೇ ಇತ್ತು. ಬಟ್ ಇಲ್ಲಿ ಏನು ಮಾಡಿದಾರೆ, ಅದನ್ನು ಬರಿಬೇಕು. ಸರ್ಕಾರ ಮತ್ತು ಖಾಸಗಿ ವಲಯಗಳೆರಡು ಆರ್ಥಿಕ ಚಟುವಟಿಕೆಗಳ ನಿರ್ಧಾರ ಮತ್ತು ನಿರ್ವಹಣೆ ಮಾಡ್ತಾ ಇದ್ದರೆ ಅದೇ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರುತ್ತೆ. ಮತ್ತು ಉದಾಹರಣೆಗೆ ನಮ್ಮ ದೇಶವನ್ನೇ ಕೊಡಬಹುದು ನಾವು. ಓಕೆನಾ. ನೆಕ್ಸ್ಟು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ನಿಮ್ಗೆ ಗೊತ್ತಿದೆ. 2 ಮಾರ್ಕ್ಸಿಗಂತೂ ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಇತ್ತು, ಈಗಲೂ ಕೂಡ ಇದೆ. ಇಲ್ಲಿ ಫಸ್ಟ್ ಚಾಪ್ಟರ್ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಎಲ್ಲ ಅವ ಕ್ವಶನ್ಸ್ಗಳದಾವ ಆಲ್ಮೋಸ್ಟ್. 1 2 3 4 5 ಕ್ವಶನ್ಸ್ ಅದಾವ. 5 ಕ್ವಶನ್ಸು ಲಾಸ್ಟ್ ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದ್ದು, ಈಗೂ ಕೂಡ ಅದಾವ. ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಇನ್ನೊಂದು ಚಾಪ್ಟರ್ ಯಾವುದು ಅಂತಂದ್ರೆ ಸೆಕೆಂಡ್ ಚಾಪ್ಟರ್. ಸೊ ಇದರೊಳಗೆ ಏನೇನು ವ್ಯತ್ಯಾಸ ಆಗಿದಾವ ಸ್ವಲ್ಪ ಗಮನಿಸಬೇಕಾಗತ್ತೆ, ಯಾಕಂದರೆ ಇಲ್ಲಿ ಭಾಳ ಚೇಂಜಸ್ ಮಾಡಿದ್ದಾರೆ. ಸೆಕೆಂಡು 3rd ಚಾಪ್ಟರು ಭಾಳ ವ್ಯತ್ಯಾಸ ಆಗಿರುವಂಥದ್ದು. ಸೊ ಈಗ ಫಸ್ಟ್ ಕ್ವಶನ್ ನಮ್ಗೆ ಗೊತ್ತಿದೆ, ತುಷ್ಟಿಗುಣ ಅಂತಂದ್ರೆ ವ್ಯಕ್ತಿನಿಷ್ಠ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಸೆಕೆಂಡ್ ಕ್ವಶನ್ ಇದೆ ನೋಡಿರಿ, ಟಿ ಯು ಸ್ಥಿರವಾಗಿದ್ದಾಗ ಎಮ್ ಯು ಏನಾಗಿರುತ್ತೆ ಅಂಥೇಳಿ ಕ್ವಶನ್ ಹೆಂಗೆ ಕೇಳಿದ್ದಾರೆ. ಟಿ ಯು ಸ್ಥಿರ ಯಾವಾಗುತ್ತೆ? ಎಸ್, ಈಗ ಇಳಿಮುಖ ಸೀಮಾದ ತುಷ್ಟಿಗುಣದ ನಿಯಮವನ್ನು ನಾವು ಹೇಳುವಾಗ ರೇಖಾಚಿತ್ರವನ್ನು ಹಾಕ್ತೀವಿ. ಇದು ಟಿ ಯು ರೇಖೆ, ಇದು ಎಮ್ ಯು ರೇಖೆ ಅಂತೆ. ಟಿ ಯು ರೇಖೆ ಹೆಚ್ಚಾಗಿ ನಂತರ ಸ್ವಲ್ಪ ನಿಂತು ಆಮೇಲೆ ಕಡಿಮೆ ಆಗುತ್ತೆ. ಆವಾಗಿದು ಏನಾಗುತ್ತೆ, ಎಮ್ ಯು 0 ಆಗಿರುತ್ತೆ, ಟಿ ಯು ಗರಿಷ್ಠ ಆಗಿರುತ್ತೆ. ಟಿ ಯು ಸ್ಥಿರ ಅಂದರೆ ಒಂದೇ, ಗರಿಷ್ಠ ಮಟ್ಟದಲ್ಲಿದೆ ಅಂದರೂ ಕೂಡ ಒಂದೇ. ಸ್ಥಿರ ಮಟ್ಟದಲ್ಲಿದ್ದ ನಂತರ ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದಕ್ಕೆ ಟಿ ಯು ರೇಖೆ ಅಂತ ಕರಿತೀವಿ, ಇದಕ್ಕೆ ಎಮ್ ಯು ರೇಖೆ ಅಂತ ಕರಿತೀವಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಟಿ ಯು ಅನ್ನೋದು ಎಮ್ ಯು ಶೂನ್ಯವಾಗಿದ್ದಾಗ ಅಥವಾ ಟಿ ಯು ಗರಿಷ್ಠ ಅಥವಾ ಸ್ಥಿರವಾಗಿದ್ದಾಗ ಎಮ್ ಯು ಶೂನ್ಯವಾಗಿರುತ್ತದೆ ಅಂತ ಆನ್ಸರ್ ಆಗುತ್ತೆ. ಸೊ ಇವೆಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಾಗೋದಿಲ್ಲ ಅಷ್ಟು ಬೇಗ, ಯಾಕಂದರೆ ಇದು ಡಯಾಗ್ರಾಮೆಟಿಕಲ್ ಆಗಿ ಪ್ರೆಸೆಂಟ್ ಮಾಡೋ ಟೈಮ್ದೊಳಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಈ ಕ್ವಶನ್ ಕೂಡ ಮೊದಲೇ ಇತ್ತು, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಏನಂತ ಕರಿತೀವಿ ಅಂದ್ರೆ ಈ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತೀವಿ ಅಂಥೇಳಿ.
ಇನ್ನು ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರರೇಖೆ ಆಕಾರ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಮೂಲಕ್ಕೆ ಪಿ ಮಧ್ಯವಾಗಿರುತ್ತದೆ. ಇನ್ನು ಅನುಭೋಗಿ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನ ಅವಲಂಬಿಸಿವೆ. ಬೆಲೆ ಮತ್ತು ಆದಾಯ ಇವೆಲ್ಲ ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದ್ವು, ಈಗಲೂ ಕೂಡ ಅದಾವ. ನೆಕ್ಸ್ಟ್ ಇಲ್ಲಿ ಹೈಲೈಟ್ ಆಗಿರುವಂಥದ್ದು ಯಾವುದು ಅಂತಂದ್ರೆ ಇದು ಕೂಡ ಫಸ್ಟ್ ಇತ್ತು ಕ್ವಶನ್. ಆನ್ಸರ್ ಏನಾಗುತ್ತೆ, ಬಜೆಟ್ ರೇಖೆಯ ಸಮೀಕರಣ P1x1 + P2x2 = m ಅನ್ನೋದು ಆನ್ಸರ್ ಇತ್ತು. ಅದು ಕೂಡ ಸೇಮ್ ಇದೆ. ಬಟ್ ಚೇಂಜ್ ಯಾವುದಾಗಿದೆ ಅಂತಂದ್ರೆ ಈಗ 7ನೇ ಕ್ವಶನ್ ಕೂಡ ಇತ್ತು, ಅನುಭೋಗಿ ಆದಾಯದಲ್ಲಿ ಹೆಚ್ಚಳವಾದಂತೆ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ ಯಾವಂತಂದ್ರೆ ಸಾಮಾನ್ಯ ಸರಕುಗಳು, ಇದು ಕೂಡ ಇತ್ತು. ನೆಕ್ಸ್ಟು ಲಂಬಾಂತರ ಬೇಡಿಕೆ ರೇಖೆ, ಇದು ಕೂಡ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಇರುವಂಥದ್ದು ಬೇಡಿಕೆ ರೇಖೆಯ ಮಧ್ಯ ಬಿಂದುವಲ್ಲಿ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಈ ಸ್ಥಿತಿಸ್ಥಾಪಕತ್ವದ ಪರಿಕಲ್ಪನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಆನ್ಸರ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದೊಂದು ರೇಖೆ, ಇದ್ರ ಮೇಲೆ ಟೋಟಲ್ 5 ಸಂಯೋಜನೆಗಳಿರ್ತಾವೆ ಅಥವಾ 5 ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ವಿಧಗಳಿರ್ತಾವೆ. ಈ ಮಧ್ಯದಲ್ಲಿರೋದು ಏನಾಗಿರುತ್ತೆ ಅಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ = 1 ಅಂತ ಆಗಿರುತ್ತೆ. ಅಂದ್ರೆ ಬೇಡಿಕೆ ಮತ್ತು ಬೆಲೆ ಅಷ್ಟು ಪ್ರಮಾಣದ ಅಂದರೆ ಒಂದೇ ಪ್ರಮಾಣದಲ್ಲಿ ಇರ್ತಾವೆ, ವ್ಯತ್ಯಾಸ ಇರೋಂಗಿಲ್ಲ. ಹಾಗಾಗಿ ಇದು =1 ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಾಯಿತು, ಎ ಆನ್ಸರ್ ಆಗುತ್ತೆ. 9ನೇ ಕ್ವಶನಿಗೆ ಆನ್ಸರ್ ಎ ಆಗುತ್ತೆ. ಇನ್ನು 10ನೇದು ಕೂಡ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ. ಒಂದು ಸರಳ ರೇಖಾ ಬೇಡಿಕೆ ರೇಖೆಯ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕದ ವಿವಿಧ ಬಿಂದುಗಳು ಏನನ್ನು ಹೇಳಿಕೊಡ್ತಾವ, ಇವುಗಳ ಬಿಂದುಗಳು ಯಾವುದರ ನಡುವೆ ಇರ್ತಾವ ಅಂಥೇಳಿ. ಸೊ ಇದು ಆಗಲೇ ಹೇಳಿದಲ್ಲ. ಸೊ ಇದು ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ 5 ವಿಧಗಳನ್ನು ಹೇಳುವಂಥ ರೇಖೆ. ಇದರಲ್ಲಿ ಮಧ್ಯದಲ್ಲಿ ಒಂದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಂತೇಳಿ, ಓಕೆನಾ. ಇದೇನಾಗಿರುತ್ತೆ ಅಂತಂದ್ರೆ 0 ಆಗಿರುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ = 0 ಆಗಿರುತ್ತೆ ಈ ಕಡೆ ಯುನಿಕ್ ಅಂಥೇಳಿ, ಅಂತಂದ್ರೆ ಬೆಲೆಯಲ್ಲಿ ವ್ಯತ್ಯಾಸ ಆಗುವಂಥದ್ದು ಕಂಡುಬರುತ್ತೆ, ಓಕೆನಾ. ಹಾಗಾಗಿ 0 ಇಂದ ಯುನಿಕ್ ಅಂತಂದ್ರೆ ಅನಂತ ರೂಪದಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇರುತ್ತೆ ಅಂತ ತಿಳ್ಕೊಂಡು ಇದನ್ನು ಏನು ಮಾಡ್ತೀವಿ ಅಂದರೆ 0 ಇಂದ ಅನಂತ ಅಂತ ಹೇಳ್ತಿರ್ತೀವಿ ನಾವು. ಇದನ್ನು ಏನು ಮಾಡ್ಬೋದು, ಆನ್ಸರ್ ನಾವು ಬರಿಬೋದು, ಓಕೆ. ಇದೊಂದು ಚೇಂಜ್ ಆಗಿರುವಂಥದ್ದು. ಸೊ ಯಾವ ಕ್ವಶನ್ಸ್ಗಳನ್ನ ಹೊಸದಾಗಿ ಹೇಳಿದ್ನಲ್ಲ ಇವೆಲ್ಲವೂ ಕೂಡ ಚೇಂಜ್ ಆಗಿರುವಂಥ ಕ್ವಶನ್ಸ್ಗಳು ಆಗಿದ್ದಾವೆ. ಇನ್ನು ಬಿಟ್ಟ ಸ್ಥಳಕ್ಕೆ ಏನು ಚೇಂಜಸ್ ಆಗಿದ್ದಾವ, ಬಿಟ್ಟ ಸ್ಥಳಗಳು ಕೂಡ ಏನೂ ಚೇಂಜಸ್ ಆಗಿಲ್ಲ. ಆ್ಯಕ್ಚುಲಿ ಆಲ್ಮೋಸ್ಟ್ ಹಿಂದೆ ಹೆಂಗಿದ್ದವಲ್ಲ ಅವಾಗ ಕ್ವಶನ್ಸ್ ಅದಾವೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ತುಷ್ಟಿಗುಣ, ಆಮೇಲೆ 2 ಉದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ, ಅನುಭೋಗಿಯ ಆದಾಯ ಹೆಚ್ಚಳವಾದಂತೆ ಕೆಳದರ್ಜೆ ಸರಕುಗಳ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅನುಭೋಗಿ ಆದಾಯ ಹೆಚ್ಚಳವಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆ, ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ, ಬಲಭಾಗ ಆಗಂಗಿಲ್ಲ, ಎಡಭಾಗ. ಯಾಕಂತಂದ್ರೆ ಅನುಭೋಗಿ ಆದಾಯ ಹೆಚ್ಚಾತಂದ್ರೆ ಕೆಳದರ್ಜೆ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ, ಹಾಗಾಗಿ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಇನ್ನು 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ಅಡ್ಡ ಸಾಲು ಸಂಕಲನ ಅಂತ ಕರಿತೀವಿ, ಅಂತ ಸಂಕಲಿತ ವಿಧಾನ ಅಂತ ಕೂಡ ಕರಿತೀವಿ. ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನೋದ್ರಲ್ಲಿ ಕೂಡ ಏನು ಚೇಂಜಸ್ ಆಗಿಲ್ಲ, ಎಲ್ಲ ಆಲ್ಮೋಸ್ಟ್ ಫಸ್ಟ್ ಹೆಂಗಿದ್ದವಲ್ಲ ಅವ ಕ್ವಶನ್ಸ್ ಅದಾವೆ. ಬೇಡಿಕೆ ರೇಖೆ ಅಂದರೆ ನಮ್ಗೆ ಗೊತ್ತಿದೆ, ಕೆಳಮುಖ ಇಳಿಜಾರು, ಸರಳ ಬೇಡಿಕೆ ಬೆಲೆ, ಇದು ಬೇಡಿಕೆ ರೇಖೆ ಅಂದ್ರೆ ಇದು ಎ ಆನ್ಸರ್ ಆಗುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಆಗಲೇ ಹೇಳಿದೆ ನಾನು =1 ಅಂತ ಆಗುತ್ತೆ. ಪೂರಕ ಸರಕುಗಳು ಅಂದರೆ ಯಾವ ಆಗ್ತಾವ, ಪೆನ್ನು ಮತ್ತು ಶಾಹಿ. ಔದಾಸೀನ ನಕ್ಷೆ ಅಂದರೆ ಔದಾಸೀನ ರೇಖೆಗಳ ಕುಟುಂಬ ಅಂತ ಆನ್ಸರ್ ಆಗುತ್ತೆ. ಇಲ್ಲಿ ಡಿಫಿಕಲ್ಟ್ ಮಾಡಿರುವಂತಹ ಕ್ವಶನ್ಸ್ಗಳು ಬರುವಂಥವು ಈಗ ನೆಕ್ಸ್ಟ್ ಇರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ ನಾವು ಗಮನಿಸ್ಬೋದು. ಸೀಮಾಂತ ತುಷ್ಟಿಗುಣ ಅಂದರೆ ಏನು ಅನ್ನೋದು ಗೊತ್ತಿದೆ. ಅಂದ್ರೆ ಈಗ ಒಂದು ಹೆಚ್ಚುವರಿ ಸರಕಿನ ಘಟಕದ ಅನುಭೋಗದಿಂದ ಪಡೆಯಲಾಗುವ ತುಷ್ಟಿಗುಣಕ್ಕೆ ನಾವೇನು ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಅದು ಕ್ಲಿಯರ್ ಇದೆ. ಬಟ್ ಸೆಕೆಂಡ್ ಕ್ವಶನ್ ಇದೆ ನೋಡಿ, ಇದು ಹೊಸದು. ಇಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಕಠಿಣ ಆಗುತ್ತೆ. ಸೊ ಏನಿದೆ ಅಂದರೆ ಕ್ವಶನು,
ಒಬ್ಬ ಅನುಭೋಗಿ 4 ಕಿತ್ತಳೆ ಹಣ್ಣುಗಳನ್ನು ತಿಂದಾಗ ಒಟ್ಟು ತುಷ್ಟಿಗುಣ 28 ಆಗಿದೆ. ಅಂತಂದ್ರೆ 4 ಹಣ್ಣನ್ನು ಸೇವನೆ ಮಾಡಿದಾಗ ಒಟ್ಟು ತುಷ್ಟಿಗುಣ ಎಷ್ಟಾಗಿದೆ? 28 ಆಗಿದೆ. ನೆಕ್ಸ್ಟು 5ನೇ ಕಿತ್ತಳೆ ಹಣ್ಣುಗಳನ್ನು 5 ಕಿತ್ತಳೆ ಹಣ್ಣು ತಿಂದಾಗ ಒಟ್ಟು ತುಷ್ಟಿಗುಣ ಎಷ್ಟಾಗಿದೆ? 30. ಅಂತಂದ್ರೆ 30 ಆಗಿದೆ. ಹಾಗಾದರೆ ಒಟ್ಟು ತುಷ್ಟಿಗುಣ ನೀಡುತ್ತದೆ. ಈಗ ಸೀಮಾಂತ ತುಷ್ಟಿಗುಣ ಎಷ್ಟಂತ ಕ್ವಶನ್ ಕೇಳಿದ್ದಾರೆ. ಸೀಮಾಂತ ತುಷ್ಟಿಗುಣ ಅಂದರೆ ಮತ್ತೇನೂ ಅಲ್ಲ, ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯಲಾಗುವ ತುಷ್ಟಿಗುಣ. ಹಾಗಾದರೆ ಈಗ ಮೊದಲು ಎಷ್ಟಿತ್ತು? 28 ಇದೆ. 5ನೇ ಸರಕನ್ನು ಅನುಭೋಗಿಸಿದ ಪಡೆದಂಥದ್ದು 30 ಆಗಿದೆ. ಹಾಗಾದರೆ ಎಷ್ಟು ಹೆಚ್ಚಳ ಆಗಿದೆ? ಇಲ್ಲಿಂದ 2 ಹೆಚ್ಚಳ ಆಗಿದೆ. ಹಾಗಾಗಿ ಆ 2ಕ್ಕೆ ಏನು ಕರಿಬೇಕು? MU ಅಂತಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಕರಿಬೇಕು. ಆನ್ಸರ 2 ಆಗುತ್ತೆ. ಇದನ್ನೇ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಥವಾ ಸೂತ್ರವನ್ನು ಕೂಡ ಬಳಸಬಹುದು. ಓಕೆನಾ? ಸೂತ್ರವನ್ನು ಕೂಡ ಬಳಸಿ ಇದನ್ನು ನೀವು ಕಂಡುಹಿಡಿಬೋದು. ನೆಕ್ಸ್ಟು ಇಲ್ಲಿ ಹೊಸದಾಗಿರುವಂಥದ್ದು ಮತ್ತೇನಂತಂದ್ರೆ ಬಜೆಟ್ ರೇಖೆ ಅಂದರೆ ಏನು ಕೂಡ ಆನ್ಸರ್ ನಿಮ್ಗೆ ಗೊತ್ತಿದೆ. ಅಂತಾರೆ ಅನುಭೋಗಿ ಆದಾಯಕ್ಕೆ ಸಮವಿರುವ 2 ಸರಕುಗಳ ವೆಚ್ಚಕ್ಕೆ ಸಮವಿರುವಂಥ ರೇಖೆ ಆಗಿರ್ಬೋದು, ಅಥವಾ ಕೊಂಡುಕೊಳ್ಳಲು ಸಾಧ್ಯವಿರುವ ಸಂಯೋಜನೆಗಳ ಪ್ರಮಾಣವನ್ನು ತೋರಿಸುವಂಥ ರೇಖೆ ಆಗಿರ್ಬೋದು. ಅದಕ್ಕೆ ನಾವು ಏನು ಕರಿತೀವಿ? ಬಜೆಟ್ ರೇಖೆ ಅಂತ ಕರಿತೀವಿ. ಇನ್ನು MRS ಅಂದರೆ ನಮ್ಗೆ ಗೊತ್ತಿದೆ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೀಮಾಂತ ಬದಲಿಕೆ ದರ ಅಂತೇಳಿ ಅದು ಗೊತ್ತಿದೆ. ಆಮೇಲೆ ನೆಕ್ಸ್ಟ್ ಇರುವಂಥ ಇದು ಕ್ವಶನ್ ಇತ್ತು, ಔದಾಸೀನ ವಕ್ರರೇಖೆಯನ್ನು ಏನೆಂದು ಅರ್ಥೈಸುವಿರಿ? ಒಂದೇ ಮಟ್ಟದ ತೃಪ್ತಿ ನೀಡುವ 2 ಸರಕುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವಂಥ ರೇಖೆಗೆ ನಾವೇನು ಕರಿತೀವಿ ಅಂದ್ರೆ ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ಇನ್ನು ಬೇಡಿಕೆ ಅಂದರೆ ನಮಗೆ ಗೊತ್ತಿದೆ, ನಿರ್ದಿಷ್ಟ ಅವಧಿ ಮತ್ತು ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಅನುಭವಿ ಕೊಂಡುಕೊಳ್ಳುವ ಸರಕಿನ ಪ್ರಮಾಣಕ್ಕೆ ನಾವು ಬೇಡಿಕೆ ಅಂತ ಕರಿತೀವಿ. ಇನ್ನು ಬೇಡಿಕೆ ಬಿಂಬಕ ನೋಡಿ, ಇದಕ್ಕೆ ಕ್ವಶನ್ ಕೇಳಿದ್ದಾರೆ. ಸೊ ಬೇಡಿಕೆ ಬಿಂಬಕ ಅಂದರೆ ಅರ್ಥ ಏನು? ಸೊ ಅದನ್ನು ಗಮನಿಸಬೇಕು. ಸೊ ಬೇಡಿಕೆ ಬಿಂಬಕ ಅಂತಂದರೆ ಡಿಮ್ಯಾಂಡ್ ಫಂಕ್ಷನ್ ಅಂತ ಕರಿತೀವಿ ನಾವು, ಮತ್ತು ಬೇಡಿಕೆ ನಿಯಮ ಅಂತ ಕೂಡ ಬರುತ್ತೆ, ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಡಿಫ್ರೆನ್ಸ್ ಏನಿದೆ? ಸೊ ಇಲ್ಲಿ ಬೇಡಿಕೆ ಬಿಂಬಕ ಅಂದರೆ ಸಿಂಪಲ್ ಇರುವಂಥದ್ದು, ಸರಕು ಮತ್ತು ಅದರ ಬೆಲೆ ನಡುವೆ ಇರುವಂಥ ವ್ಯತ್ಯಾಸ. ಇದು ಸಂಬಂಧ, ಕ್ರಿಯಾವಲಂಬಿ ಸಂಬಂಧ. ಬೆಲೆಯಲ್ಲಿ ಹೆಚ್ಚಳವಾದಂತೆ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ, ಬೆಲೆಯಲ್ಲಿ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗತ್ತೆ. ಸೊ ಹಾಗಾಗಿ ಇದನ್ನು ನಾವು ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಅದು ಸಂಬಂಧವನ್ನು ಹೇಳಿಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಇಬ್ಬರು ಅನುಭೋಗಿಗಳು ಬೇಡಿಕೆ ರೇಖೆಯ ಕ್ರಮವಾಗಿ D1P = 10 - P ಇದೆ. ಆಮೇಲೆ D2 = 10 - P ಇದೆ. ಅಂದ್ರೆ ಬೇಡಿಕೆ ರೇಖೆಯ ಕ್ರಮವಾಗಿ ಅಂತ ಕೇಳಿದ್ದಾರೆ. ಇಬ್ಬರು ಅನುಭೋಗಿಗಳು ಬೇಡಿಕೆ ರೇಖೆಗಳು. ಹಾಗಾದ್ರೆ ಮಾರುಕಟ್ಟೆ ಬೇಡಿಕೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನಿರ್ಬೋದು ಅಂತಂದ್ರೆ, ಈಗ ಬೇಡಿಕೆ ಪ್ರಮಾಣ ಎಷ್ಟಾಗಿದೆ ಅಂತಂದರೆ ಇಲ್ಲಿ 15 ಇದೆ, ಇಲ್ಲಿ 10 ಇದೆ ಅಂತಂದ್ರೆ ಇವನ್ನೆರಡು ಕೂಡಿಸಿದ್ರೆ ನಮಗೇನು ಸಿಗುತ್ತೆ ಅಂದರೆ ಮಾರುಕಟ್ಟೆ ಬೇಡಿಕೆ ಸಿಗುತ್ತಂತಾಯಿತು. ಆ್ಯಕ್ಚುಲಿ 25 ಆನ್ಸರ್ ಆಗುತ್ತೆ. ಓಕೆನಾ? ಸೊ ಇದೊಂದು ಕ್ವಶನ್ ಹೈಲೈಟ್ ಆಗಿರುವಂಥದ್ದು. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಸೊ ಅದನ್ನು ಗಮನಿಸಬಹುದು. ನಮ್ಗೆ ಫಸ್ಟ್ ಕ್ವಶನ್ ಅಂತೂ ಇದೆ, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು ಅಂತೇಳಿ. ನಮಗೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಮತ್ತು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಹೇಳ್ತೀವಿ. ಇನ್ನು 2ನೇ ಕ್ವಶನ್ ಕೂಡ ಇತ್ತು, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಸಲ ರಿಪೀಟ್ ಆಗುವಂಥದ್ದು. ಏಕತನಾತ್ಮಕ ಒಲವು ಅಂಥೇಳಿ ಅಂದ್ರೆ ವಿಚಾರಶೀಲನಾದ ಅನುಭೋಗಿ ಯಾವಾಗಲೂ ಅಧಿಕ ತೃಪ್ತಿ ನೀಡುವ ಎತ್ತರದ ಔದಾಸೀನ ವಕ್ರರೇಖೆಯ ಕಡೆಗೆ ತನ್ನ ಒಲವನ್ನು ತೋರ್ತಾನೆ. ಸೊ ಹಾಗಾಗಿ ನಾವೇನು ಕರಿತೀವಿ ಅಂದ್ರೆ ಏಕತನಾತ್ಮಕ ಒಲವು ಅಂತ ಕರಿತೀವಿ. ಇದು ಕೂಡ ಇತ್ತು ಕ್ವಶನ್, ಲಾಸ್ಟ್ ಕ್ವಶನ್ ಬ್ಯಾಂಕಲ್ಲಿ. ಇನ್ನು 3rd ಕ್ವಶನ್ ಕೂಡ ಇತ್ತು, ಬಜೆಟ್ ರೇಖೆ ಮತ್ತು ಬಜೆಟ್ ಗಣದ ನಡುವಿನ ವ್ಯತ್ಯಾಸ. ಇದು ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿರುತ್ತೆ. ಆ್ಯಕ್ಚುಲಿ ಅನುಭೋಗಿಯ ಆದಾಯಕ್ಕೆ ಸಮವಿರುವ 2 ಸರಕುಗಳ ಸಂಯೋಜನೆಯನ್ನು ತೋರಿಸುವಂಥ ರೇಖೆ ಬಜೆಟ್ ರೇಖೆ ಆಗಿರುತ್ತೆ, ಮತ್ತು ಅನುಭೋಗಿಯ ಆದಾಯಕ್ಕೆ ಸಮವಿರುವ ಮತ್ತು ಅದಕ್ಕಿಂತಲೂ ಕಡಿಮೆ ಮಟ್ಟದಲ್ಲಿ ಇರುವಂತಹ ಸಂಯೋಜನೆಗಳನ್ನು ಕೂಡ ಒಟ್ಟಾರೆಯಾಗಿ ತೋರಿಸುವಂತಹ ಪ್ರಮಾಣಕ್ಕೆ ನಾವೇನು ಕರಿಬೇಕಾಗುತ್ತೆ? ಬಜೆಟ್ ಗಣ ಅಂತ ಕರಿಬೇಕಾಗುತ್ತೆ. ಸೊ ಡಿಫ್ರೆನ್ಸ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಬಹುದು, ಸ್ಟೂಡೆಂಟ್ಸು ಆಯಿತು ಅಥವಾ ಲೆಕ್ಚರ್ಸ್ ಕೂಡ ನೀವು ನೋಡ್ಕೊಳ್ಬಹುದು. ಇನ್ನು ನಮಗೆ ಕನ್ಫ್ಯೂಷನ್ ಆಗಿರುವಂಥದ್ದು ಏನು ಅಂತಂದರೆ ನೆಕ್ಸ್ಟ್ ಇರುವಂಥದ್ದು, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಹೊಸ ಕ್ವಶನ್. ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವಂತಹ ಅಂಶಗಳು.
ಹಾಗಾದ್ರೆ ಅನುಭೋಗಿ ಆದರ್ಶ ಆಯ್ಕೆ ಅಂದರೆ ಹೇಗೆ ನಿರ್ಧರಿಸುವ ಅಂಶಗಳು? ಆ್ಯಕ್ಚುಲಿ ಅನುಭೋಗಿ ಆದರ್ಶ ಆಯ್ಕೆ ಅಂದರೆ ನಮಗೆಲ್ಲ ಗೊತ್ತಿದೆ. ಸೊ ಇದು ಬಜೆಟ್ ರೇಖೆ, ಇದು ಔದಾಸೀನ ವಕ್ರರೇಖೆಗಳು, ಇವೆಲ್ಲ ಇವು ಮೂರು. ಓಕೆನಾ, ಔದಾಸೀನ ವಕ್ರರೇಖೆಗಳು. ಈ ಬಿಂದುವಿನಲ್ಲಿ ಏನಾಗುತ್ತೆ, ಅನುಭೋಗಿಯ ಆದರ್ಶ ಆಯ್ಕೆ ನಿರ್ಧಾರ ಆಗುತ್ತೆ. ಯಾಕಂದ್ರೆ IC1ಗಿಂತನೂ IC2 ಅಧಿಕ ತೃಪ್ತಿ ಕೊಡುತ್ತೆ. ಹಾಗಾಗಿ ಈ ಬಿಂದುವಿನಲ್ಲಿ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಬಹಳ ವಿಶೇಷ ಅಂತಂದ್ರೆ ಒಂದು ಬೆಲೆ ಮತ್ತು ಸರಕುಗಳು. ಸೊ ಎರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಅನುಭೋಗಿಯ ಆದಾಯ. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವಂತಹ ವಿಷಯಗಳು. ನೆಕ್ಸ್ಟು ಬೇಡಿಕೆ ರೇಖೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಬೇಡಿಕೆ ರೇಖೆಯ ಋಣಾತ್ಮಕ ಇಳಿಜಾರನ್ನು ವಿವರಿಸುವ ಎರಡು ಪರಿಣಾಮಗಳನ್ನು ಹೆಸರಿಸಿ ಅಂಥೇಳಿ. ನೋಡಿ ಕ್ವಶನ್ ಹೆಂಗಿದೆ, ಋಣಾತ್ಮಕ ಇಳಿಜಾರು ಅಂತೇಳಿ. ಋಣಾತ್ಮಕ ಇಳಿಜಾರು ಆ್ಯಕ್ಚುಲಿ ಇದು ಕ್ವಶನ್ ಕೂಡ ಹೊಸದೇ ಕ್ವಶನ್ ಇದು. ಬೇಡಿಕೆ ರೇಖೆಯ ಋಣಾತ್ಮಕ ಇಳಿಜಾರನ್ನು ವಿವರಿಸುವ ಎರಡು ಪರಿಣಾಮಗಳು. ಇಲ್ಲಿ ಒಂದು ಕಡೆ ಬೆಲೆ ಪರಿಣಾಮ ಮತ್ತು ಆದಾಯದ ಪರಿಣಾಮ ಕೂಡ ಆಗ್ತಾ ಇರುತ್ತೆ. ಓಕೆನಾ, ಬೆಲೆ ಪರಿಣಾಮ ಮತ್ತು ಆದಾಯದ ಪರಿಣಾಮ. ನೆಕ್ಸ್ಟು ಬೇಡಿಕೆ ನಿಯಮ. ಇದೆಲ್ಲ ಸೇಮ್ ಇರುವಂಥ ಕ್ವಶನ್. ಇದು ಕೂಡ ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಇತ್ತು. ಇನ್ನು ಕೆಳದರ್ಜೆ ಸರಕುಗಳು ಸಂಬಂಧಪಟ್ಟಂಗೆ ಕೂಡ ಕ್ವಶನ್ಸ್ ಇದ್ದು. ಇಲ್ಲಿ ನೆಕ್ಸ್ಟು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ಇದ್ದವು. ಆದರೆ ನೆಕ್ಸ್ಟ್ ಇರುವಂಥ ಕ್ವಶನ್ ಯಾವುದು ಅಂದ್ರೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದ್ರೂ ಎರಡು ವಿಧಗಳನ್ನು ತಿಳಿಸಿ. ಅಂದರೆ 5 ಬರ್ತಾವೆ ಟೋಟಲ್. ಅಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ಆಮೇಲೆ ಸರಿಸಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತೇಳಿ 5 ಬರ್ತಾವೆ. ಅದರಲ್ಲಿ ಯಾವುದಾದ್ರೂ ಎರಡನ್ನು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಇದೆ, ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಿರ್ಧರಿಸುವ ಯಾವುದಾದ್ರೂ ಎರಡು ಅಂಶಗಳನ್ನು ಬರೆಯಿರಿ. ಹಂಗಾದ್ರೆ ಅವೇ ಬರ್ತಾವೆ, ಆದಾಯ, ಅನುಭೋಗಿಯ ಅಭಿರುಚಿಗಳು, ಓಕೆನಾ, ಸರಕಿನ ಬೆಲೆ. ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಇದು ಹೊಸದ್ದೇ. ಇವು ಲಾಸ್ಟ್ ಇರುವಂಥ 3 ಕ್ವಶನ್ಸ್ಗಳು ಕೂಡ ಹೊಸವದಾವ. ಇದು ಕ್ವಶನ್ ಭಾಳ ಟ್ವಿಸ್ಟ್ ಇದೆ ನೋಡಿ. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು 0.2 ಇದೆ ಎಂದು ಭಾವಿಸಿದಾಗ, ಹಂಗಾರೆ ಏನಿರಬಹುದು, ಈಗ ಫಾರ್ ಎಕ್ಸಾಂಪಲ್ 1/5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 0.2 ಬರುತ್ತೆ. ಸೊ ಇದನ್ನು ಹೇಳಿಕೊಡುವಂಥದ್ದು ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಲೆ ಮತ್ತು ಬೇಡಿಕೆ ನಡುವೆ ಇರುವ ವ್ಯತ್ಯಾಸ. ಇದು ಬೆಲೆ, ಇದು ಬೇಡಿಕೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಷ್ಟು ಪ್ರಮಾಣದ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಿಗುತ್ತೆ. ಇದು ಯಾವುದು ಅಂತಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ ಅನಿಸ್ಕೊಳ್ಳುತ್ತೆ ಇದು. ಓಕೆನಾ, ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ಹಾಗಾದ್ರೆ ಏನಾಗ್ಬೋದು, ನೆಕ್ಸ್ಟು ಸರಕಿನ ಬೆಲೆಯಲ್ಲಿ 10% ಏರಿಕೆಯಾದರೆ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. ಅಂದರೆ ಸರಕಿನ ವೆಚ್ಚ ಮತ್ತೇನೂ ಅಲ್ಲ, ಅದರ ಬೇಡಿಕೆ ಮೇಲೆ ಅಂತಂತ ಅರ್ಥ. ಹಾಗಾದರೆ ಇದು 10% ಹೆಚ್ಚಾಗಿದೆ ಅಂದ್ರೆ 10ಕ್ಕಿಂತ ಕಡಿಮೆ ಮಟ್ಟದಲ್ಲಿ ಸರಕಿನ ವೆಚ್ಚ ಅಥವಾ ಬೇಡಿಕೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅರ್ಥ. ಅದಕ್ಕೇನು ಮಾಡ್ತೀವಿ ನಾವು, ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಹಾಗಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಸಿಲೆಬಸ್ಸಲ್ಲಿದೆ ಇದೆಲ್ಲ. ಬಟ್ ಕ್ವಶನ್ ಹಿಂಗೆ ಕೇಳಿರಲಿಲ್ಲ ಕ್ವಶನ್ ಬ್ಯಾಂಕಲ್ಲಿ. ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಹಿಂಗೆ ಕ್ವಶನ್ ಕೇಳಿರಲಿಲ್ಲ. ಬಟ್ ಹಿಂಗೆ ಯಾಕೆ ಕರೀತಾರೆ ಅಂದರೆ ನೀವು ಅಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಭಾಳ ಡಿಫಿಕಲ್ಟ್ ಅಂತ ಅದೇನಿಲ್ಲ, ಈಸಿನಿರುವಂಥದ್ದು. 10% ಹೆಚ್ಚಾಗೈತೆ ಅಂದ್ರೆ 10% ಕಡಿಮೆ ಆಗಂಗಿಲ್ಲ. ಯಾಕಂದ್ರೆ ಇದು 1ಕ್ಕಿಂತ ಕಡಿಮೆ ಇರುತ್ತೆ ಬೆಲೆ ಬೇಡಿಕೆ. 1ಕ್ಕಿಂತ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದೆನ್ 1 ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಬೆಲೆ ಎಷ್ಟು ಹೆಚ್ಚಾಗತ್ತಲ್ಲ ಅಷ್ಟು ಬೇಡಿಕೆ ಹೆಚ್ಚಾಗಿರೋಂಗಿಲ್ಲ. ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಹೆಚ್ಚಾಗಿರುತ್ತೆ, ಅದು ಕಡಿಮೆ ಆಗಿರುತ್ತೆ. ಓಕೆನಾ, ಬೆಲೆ ಹೆಚ್ಚಾದರೆ ಬೇಡಿಕೆ ಅಷ್ಟೇ ಕಡಿಮೆ ಆಗಬೇಕು, ಬಟ್ ಅಷ್ಟು ಕಡಿಮೆ ಆಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕ ಅಂತ ಕರಿತೀವಿ. ಹಾಗಾಗಿ 10% ಹೆಚ್ಚಾಗಿದೆ ಅಂದ್ರೆ ಏನಾಗುತ್ತೆ ಅಂದಾಗಾಯಿತು, 10ಕ್ಕಿಂತ ಕಡಿಮೆ ಮಟ್ಟದಲ್ಲಿ ವೆಚ್ಚದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನು 4 ಮಾರ್ಕ್ಸಿಗೆ. 4 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಇದ್ದು ಅಂದ್ರೆ ಆಲ್ಮೋಸ್ಟ್ ಮೇಲೆ ಇರುವಂಥ 6 ಕ್ವಶನ್ಸ್ಗಳು ಇದು ಎಲ್ಲ ಕ್ವಶನ್ಸ್ಗಳು ಏನಾಗಿದ್ದು
ಹಿಂದಿನ ಕ್ವಶನ್ ಬ್ಯಾಂಕಲ್ಲಿ ಇದ್ದು. ಬಟ್ ಇವಾಗ ಹೊಸದು ಯಾವುದು ಅಂದ್ರೆ 7ನೇ ಕ್ವಶನ್. 7ನೇ ಕ್ವಶನ್ ಏನು ಹೇಳುತ್ತಂತಂದ್ರೆ, ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 5 ರೂಪಾಯಿಗಳಿದ್ದಾಗ 15 ಸೇಬುಗಳನ್ನು ಖರೀದಿಸುತ್ತಾಳೆ. ಪ್ರತಿ ಸೇಬಿನ ಬೆಲೆ 7 ರೂಪಾಯಿಗಳಿಗೆ ಏರಿಕೆಯಾದಾಗ, ಅಂದ್ರೆ 15 ಸೇಬು ಹಣ್ಣುಗಳು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ 5 ರೂಪಾಯಿ ಬೆಲೆ ಇದ್ದಾಗ 15 ಸೇಬುಗಳನ್ನು ಖರೀದಿಸ್ತಾರೆ. ಆ್ಯಕ್ಚುಲಿ ಬೆಲೆ 15 ಸೇಬುಗಳ ಬೆಲೆನೂ 5 ರೂಪಾಯಿ ಅಂತ ಅಂದಂಗೆ, ಅಂದರೆ ಒಂದೊಂದು ಸೇಬಿನ ಬೆಲೆ 5 ರೂಪಾಯಿ ಅಂತ ಅಂದಂಗೆ. ಓಕೆನಾ? ಈಗ ಪ್ರತಿ ಸೇಬಿನ ಬೆಲೆ 7 ರೂಪಾಯಿಗಳಿಗೆ ಏರಿಕೆಯಾದರೆ, ಅಂದ್ರೆ 5 ರೂಪಾಯಿ ಇದ್ದದ್ದು 7 ರೂಪಾಯಿ ಹೆಚ್ಚಾಗಿದೆ ಅಂತ ತಿಳ್ಕೊಣ. ಈಗ ಹೆಚ್ಚಾದಾಗ ಎಷ್ಟು ಕೊಂಡ್ಕೊಳ್ಳಾಗಿದೆ? 12 ಮಾತ್ರ ಕೊಂಡ್ಕೊಳ್ಳಾಗಿದೆ. ಅಂದರೆ ಬೆಲೆ ಹೆಚ್ಚಾಯಿತು, ಹಾಗಾಗಿ ಬೇಡಿಕೆ ಕಡಿಮೆ ಆಯಿತು ಅಂತ ಅರ್ಥ. ಹಾಗಾದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ನಮಗೆಲ್ಲ ಸೂತ್ರ ಗೊತ್ತಿದೆ ಹೆಂಗಿದೆ ಅಂತೇಳಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತೇಳಿ ಇದು ಸೂತ್ರ. ಇದೆಲ್ಲ ನಮ್ಗೆ ಗೊತ್ತಿದೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ಕಂಡುಹಿಡಿಯುವಂಥ ಸೂತ್ರ ಇದು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ಕಂಡುಹಿಡಿಯುವಂಥ ಸೂತ್ರ. ಇದರ ಪ್ರಕಾರ ನಾವೀಗ ಇದ ಉದಾಹರಣೆ ತೆಗೆದುಕೊಳ್ಳೋಣ. ಹೆಂಗಿದೆ ಅಂತಂದ್ರೆ, ಈಗ ಇಂಟು ಗೆಸ್ ಪಿ ಅಂದ್ರೆ ಅರ್ಥ ಏನು? ಮೊದಲಿದ್ದಂಥ ಬೆಲೆ ಎಷ್ಟಿದೆ? ಬೆಲೆ 5 ರೂಪಾಯಿ. ಹಾಗಾದರೆ ಕ್ಯೂ ಅಂದ್ರೆ ಮೊದಲಿದ್ದಂಥ ಸೇಬು ಹಣ್ಣುಗಳ ಪ್ರಮಾಣ ಎಷ್ಟಿದೆ? 15 ಇದೆ. ಓಕೆನಾ? ಎಸ್. ಇನ್ನು ಎಷ್ಟು ಹೆಚ್ಚಳ ಆಗಿದೆ? ಪಿ ಯಲ್ಲಿ ಎಷ್ಟು ಹೆಚ್ಚಾಗಿದೆ? ಡೆಲ್ಟಾ ಪಿ ಅಂದ್ರೆ ಪಿ ಯಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ 5 ಬೆಲೆ ಅಂದರೆ ಪ್ರೈಸ್ ಅಂದರೆ ಬೆಲೆ. ಹಾಗಾಗಿ 5 ರೂಪಾಯಿಂದ 7 ರೂಪಾಯಿ ಹೆಚ್ಚಾಗಿದೆ. ಹಾಗಾದ್ರೆ ಎಷ್ಟು ಹೆಚ್ಚಾಯಿತು? 5ರಿಂದ 7 ಅಂದರೆ 2 ರೂಪಾಯಿ ಹೆಚ್ಚಾಯಿತು. ಹಾಗಾದ್ರೆ ಡೆಲ್ಟಾ ಪಿ ಅಂದ್ರೆ 2 ರೂಪಾಯಿ ಹೆಚ್ಚಾಯಿತು ಅಂತ ಅರ್ಥ. ನೆಕ್ಸ್ಟು ಡೆಲ್ಟಾ ಕ್ಯೂ ಅಂದ್ರೆ ಪ್ರಮಾಣದಲ್ಲಿ ಎಷ್ಟು ಕಡಿಮೆ ಆಗಿದೆ? 15ರಿಂದ 12 ಕಡಿಮೆ ಆಗಿದೆ, ಅಂದರೆ 3 ಕಡಿಮೆ ಆಗಿದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಡೆಲ್ಟಾ ಕ್ಯೂ ಅಂದ್ರೆ 3 ಅಂತ ಬರೀತೀವಿ. ಸೊ ಇದನ್ನು ನಾವು ಲೆಕ್ಕ ಮಾಡಿದರೆ ನಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ ಅಂತಂದ್ರೆ 0. ಇಲ್ಲಿ ಬರ್ತೀನಿ ಮೇಲ್ಗಡೆ 0.5 ಸಿಗುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 0.5 ಆಗುತ್ತೆ. ಹಾಗಾದರೆ 0.5 ಅನ್ನೋದು ಏನಾಗಿದೆ? 1ಕ್ಕಿಂತ ಕಡಿಮೆ ಇದೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದೆನ್ 1 ಅಂತಲೇ 0.5 ಇದೆ. ಹಾಗಾಗಿ ಇದಕ್ಕೆ ಏನು ಕರಿಬೇಕಂತ ಹೇಳಿದೆ ನಾಗಲೇ? ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ ಕರಿಬೇಕಂತ ಹೇಳಿದ್ದೆ. ಸೊ ಅದೇ ಆಗುತ್ತೆ ಆನ್ಸರ್ ಇದು. ಓಕೆ, ಹೀಗೆ ಕಂಡುಹಿಡಿಯೋದು, ಸೂತ್ರವನ್ನು ಬಳಸೋದು. ಸೊ ಅದಕ್ಕೇನು ಸಂಬಂಧಪಟ್ಟಿದೆ ಆನ್ಸರನ್ನು ಕಂಡುಹಿಡಿಯುವಂಥದ್ದು. ಈ ಟೆಕ್ನಿಕನ್ನು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು 4 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ ಹೈಲೈಟ್ ಆಗಿದೆ ನೋಡಿ. ಯಾವುದು ಅಂತಂದ್ರೆ, ನಾವು ಗಮನಿಸಬಹುದು ಇಲ್ಲಿ ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳು ಇದ್ದಾರೆ ಅಂತ ಪರಿಗಣಿಸೋಣ. ಬೆಲೆಯ ವಿವಿಧ ಮಟ್ಟದಲ್ಲಿ ಸರಕಿಗೆ ಇರುವ ಬೇಡಿಕೆ ಎಷ್ಟಾಗಿದೆ? ಕೆಳಗಿನಂತೆ ಕೊಡಲಾಗಿದೆ ಅಂತಂದ್ರೆ, ಮತ್ತು ಸರಕಿನ ಮಾರುಕಟ್ಟೆ ಬೇಡಿಕೆ ಎಷ್ಟಾಗುತ್ತೆ ಅಂದರೆ ಮತ್ತೇನೂ ಅಲ್ಲ, ಅನುಭೋಗಿ ಒಬ್ಬನ ಬೇಡಿಕೆ ಪ್ರಮಾಣ, ಅನುಭೋಗಿ ಇನ್ನೊಬ್ಬನ ಬೇಡಿಕೆ ಪ್ರಮಾಣ. ಇದು ಇವರಿಬ್ಬರನ್ನ ಕೂಡಿಸಿದ್ರೆ ನಮಗೇನು ಸಿಗುತ್ತೆ? ಮಾರುಕಟ್ಟೆ ಬೇಡಿಕೆ ಸಿಗುತ್ತೆ. ಹಾಗಾದರೆ D1 ಪ್ಲಸ್ D2 ಮಾಡಿದರೆ ಸಾಕ, ನಮಗೆ ಮಾರುಕಟ್ಟೆ ಬೇಡಿಕೆ ಸಿಕ್ಬಿಡುತ್ತೆ. ಅಷ್ಟೇ, ಮತ್ತೇನಿಲ್ಲ. ಇದನ್ನೇ ಕ್ಯಾಲ್ಕುಲೇಷನ್ ಮಾಡಿ ಹಾಕುವಂಥದ್ದು. ಓಕೆನಾ? ಈಗ ಇದೆಷ್ಟಾಗುತ್ತೆ? 9 + 24 ಅಂತಂದರೆ 33 ಆನ್ಸರ್ ಆಗುತ್ತೆ. ಓಕೆನಾ? ಆಮೇಲೆ 20 + 8 ಅಂದರೆ 28 ಆಗುತ್ತೆ. ಅದೇ ಥರ 7 + 18 ಅಂತಂದರೆ 25 ಆಗುತ್ತೆ. ಸೊ ಹೀಗೆ ಎಲ್ಲ ಆನ್ಸರ್ ನಿಮಗೆ ಪ್ಲಸ್ ಮಾಡ್ಕೊತ ಹೋದರೆ ಸಾಕು, ಅದೇ ಮಾರುಕಟ್ಟೆ ಬೇಡಿಕೆ ಆಗಿರುತ್ತೆ. ಸೊ ಇದನ್ನು ಮಾರುಕಟ್ಟೆ ಬೇಡಿಕೆ ರೇಖಾ ಚಿತ್ರವನ್ನು ಡಿಸ್ಕಷನ್ ಮಾಡೋ ಟೈಮ್ದಲ್ಲಿ ಇದನ್ನು ಹೇಳಲಾಗಿರುತ್ತೆ. ಸೊ ಅಲ್ಲಿ ಪ್ಲಸ್ ಮಾಡೋದಷ್ಟೇ. ಎಷ್ಟು ಅನುಭೋಗಿಗಳಿದಾರಲ್ಲ ಅವರ ಬೇಡಿಕೆ ಪ್ರಮಾಣವನ್ನು ಪ್ಲಸ್ ಮಾಡಿದರೆ ಮಾರುಕಟ್ಟೆ ಬೇಡಿಕೆ ಪ್ರಮಾಣ ಸಿಗುತ್ತೆ. ಇದು ಕಾಮನ್ ಇರುವಂಥದ್ದು. ಓಕೆನಾ? ಇನ್ನು 6 ಮಾರ್ಕ್ಸಿಗೆ ಹೈಲೈಟ್ ಆಗಿರುವಂಥದ್ದು, ಇದರೊಳಗೆ ಯಾವ ಕ್ವಶನ್ ಹೊಸದವ? ಎಸ್, ಒಂದು ಕ್ವಶನ್ ಯಾವುದಾಗಿದೆ ಹೊಸದು ಅಂತಂದ್ರೆ 5ನೇ ಕ್ವಶನ್.
ಔದಾಸೀನ ವಕ್ರರೇಖೆಗಳು ಮತ್ತು ಬಜೆಟ್ ಮಿತಿಗಳಿಂದ ಬೇಡಿಕೆ ರೇಖೆ ನಿಷ್ಪತ್ತಿಯನ್ನು ಪ್ರತಿಪಾದಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಇದೊಂದು ನೀವು ಹೊಸದಾಗಿ ಅದನ್ನು ಡಿಸ್ಕಷನ್ ಮಾಡಬೇಕು ಮತ್ತು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಮತ್ತೊಂದು ಏನು ಕೇಳಿದ್ದಾರೆ, ಸರಳ ರೇಖಾ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವ ಬಿಂದುಗಳನ್ನು ವಿಶ್ಲೇಷಿಸಿ ಅಂತೇಳಿ. ಸೊ ಇದು ಲಾಸ್ಟದ್ದು ನಾನು ಹೇಳಬಲ್ಲೆ, ಯಾಕಂದರೆ ಈಗ ಜಸ್ಟ್ ನಾಗಲೇ ಹೇಳಿದ್ದೆ, ಇಲ್ಲಿದೆ ನೋಡಿ ಈ ರೀತಿಯಾಗಿ. ಸೊ ಇಲ್ಲೊಂದು ಬಿಂದು ಇವೆಲ್ಲ ಬರ್ತವೆ, ಓಕೆನಾ. ಇದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂಥೇಳಿ, ಆಮೇಲೆ ಇದು 0 ಅಂಥೇಳಿ, ಇದು ಯೂನಿಕ್ ಅಂಥೇಳಿ. ಸೊ ಈ ಕಡೆ ಅಂದರೆ ಬೇಡಿಕೆ ಹೆಚ್ಚಿರುತ್ತೆ ಅಂತ ಆಯಿತು, ಒಂದಕ್ಕಿಂತ ಬೇಡಿಕೆ ಹೆಚ್ಚಿರುತ್ತೆ, ಇಲ್ಲಿ ಒಂದಕ್ಕಿಂತ ಬೇಡಿಕೆ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ನಾವು ಸ್ವಲ್ಪ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಕನ್ಫ್ಯೂಷನ್ ಬೇಡ. ಸೊ ನಮಗೆ ಕ್ಲಾರಿಫಿಕೇಷನ್ ಸಿಗಬೇಕು ಅಂತಂದ್ರೆ ನೀವು ಇದರೊಳಗೆ NCERT ಬುಕ್ಕಲ್ಲಿ ಇದ್ರ ಬಗ್ಗೆ ಇದೆ ನೋಡಿ, ಕ್ಲಿಯರ್ ಇದೆ NCERT ಬುಕ್ಕಲ್ಲಿ. ಸೊ ಯಾವುದಕ್ಕಿಂತ ಹೆಚ್ಚು ಮತ್ತು ಕಡಿಮೆ ಆಗತ್ತೆ ಅಂತ ತಿಳ್ಕೊಂಡು, ಸೊ ಅದನ್ನು ಡೈಗ್ರಾಮ್ ನೀವು ಕ್ಲಾಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ, ಯಾಕಂದ್ರೆ ಇದು ಸಿಲೆಬಸ್ ಇದೆ ಅಲ್ಲಿ, ಓಕೆನಾ. ಅದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ ಇದೆ. ಸೊ ನೀವು ಸರಿಯಾಗಿ ಅದನ್ನು ನೋಡಿದರೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ. ಸೊ ಇಲ್ಲಿ ವಿಶೇಷವಾಗಿ ಇದು ಆ್ಯಕ್ಚುಲಿ ಇದು ಉಲ್ಟಾ ಆಗಬೇಕಂತ ಅನಿಸುತ್ತೆ. ಇದು 1 ಮಿನಿಟು, ಎಸ್, ಇದು ಈ ಕಡೆ ಹೀಗೆ, ಇದು 1 ಈ ರೀತಿ, ಓಕೆನಾ. ಸೊ ಇದು ಏನು ಅಂತಂದ್ರೆ ಈ ವಿಶ್ಲೇಷಣೆಯನ್ನು, ಇವುಗಳ ಮೀನಿಂಗನ್ನು ಏನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಇದು 6 ಮಾರ್ಕ್ಸಿಗೆ ಇರುವಂಥ ಲಾಸ್ಟ್ ಕ್ವಶನ್. ಸೊ ಇನ್ನು 5 ಕ್ವಶನ್ ಔದಾಸೀನ ವಕ್ರರೇಖೆ ಅಂತ ನಮ್ಗೆ ಗೊತ್ತಿದೆ. ಸೊ ಇವೆಲ್ಲ ಈ ರೀತಿಯಾಗಿ ಬರುವಂಥದ್ದು. ಬಜೆಟ್ ರೇಖೆ ಅಂದರೆ ಇದಾಗಿರುತ್ತೆ. ಸೊ ಇದು 6 ಮಾರ್ಕ್ಸಿಗೆ ಒಂದು ಚೇಂಜಸ್ ಇರುವಂಥದ್ದು. ಸೊ ಎರಡು ಕ್ವಶನ್ಸ್ಗಳು ಬರ್ತಾವೆ 6 ಮಾರ್ಕ್ಸಿಗೆ ಚೇಂಜ್ ಮಾಡಬೇಕು. ಸೊ ಅದೊಂದು ಆದಮೇಲೆ ಇನ್ನು ನೆಕ್ಸ್ಟ್ ಇರುವಂಥದ್ದು ಇನ್ನೊಂದು ಯಾವುದು ಅಂದ್ರೆ ಲಾಸ್ಟ್ 5 ಮಾರ್ಕ್ಸಿಗೆ ಅದೇ ಕ್ವಶನ್ ಇದೆ. ಕೊಟ್ಟಿರುವಂಥ ಸಂಖ್ಯೆಗಳು ಬೇರೆ ಇದಾವೆ. ಇನ್ನು ಲಾಸ್ಟು CDE ಆನ್ಸರ್ ಅದೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಬಟ್ AB ಮಾತ್ರ ಚೇಂಜ್ ಆಗುತ್ತೆ. ಎಷ್ಟಾಗ್ಬೋದು ಅಂತಂದ್ರೆ, ಈಗ X1ನ ಬೆಲೆ ಇಸ್ ಈಕ್ವಲ್ ಟು ಎಷ್ಟಿದೆ, 10 ಇದೆ. ಆಮೇಲೆ X2 ಬೆಲೆ ಎಷ್ಟಿದೆ, ಈಕ್ವಲ್ ಟು 20 ಇದೆ. ಹಾಗಾಗಿ ಆದಾಯ ಎಷ್ಟಿದೆ, M ಇಸ್ ಈಕ್ವಲ್ ಟು 100 ಇದೆ. ಸೊ ಹಾಗಾದರೆ ಈಗ X1 ಸರಕನ್ನು ಎಷ್ಟು ಕೊಂಡ್ಕೊಳ್ಬೋದು, 100ರಲ್ಲಿ 10 ಕೊಂಡ್ಕೊಳ್ಬಹುದು. ಹಾಗಾದರೆ ಇದು ಫಸ್ಟ್ ಕ್ವಶನಿಗೆ ಆನ್ಸರ್ ಸಿಕ್ತು. ಇನ್ನು X2 ಸರಕನ್ನು ಎಷ್ಟು ಕೊಂಡ್ಕೊಳ್ಬೋದು, 5 ಕೊಂಡ್ಕೊಳ್ಬೋದು. ಇದು ಸೆಕೆಂಡ್ ಕ್ವಶನಿಗೆ ಆನ್ಸರ್ ಸಿಕ್ತು. ಸೊ ಇಷ್ಟು ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗಾಗಿ ಸೆಕೆಂಡ್ ಚಾಪ್ಟರಲ್ಲಿ ಚೇಂಜಸ್ ಆಗಿದ್ದು ಇಷ್ಟು. ಸೊ ಇನ್ನು ನೆಕ್ಸ್ಟ್ 3rd ಮತ್ತು 4th ಏನು ಚಾಪ್ಟರ್ಸ್ ಇದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ನೋಡೋಣ.